ಇದರಲ್ಲಿ ನಾನೇನು ವಿಶೇಷವಾಗಿ ಹೇಳಬೇಕಾದಿಲ್ಲ. ಬಿಕಾಸ್ ನಿಮ್ಮ ಥರ ನಾನೊಬ್ಬ ಗೆಸ್ಟಾಗಿ ಬಂದಿದ್ದೀನಿ ಅಷ್ಟೇ. ದೋ ಆದಿತ್ಯ ನನ್ನ ಮಗ ಆಗಿದ್ರು ಕೂಡ ಒಬ್ಬ ತಂದೆಯಾಗಿ ನಾನು ಬಂದಿದ್ದೀನಿ. ನನ್ನ ಜೊತೆಯಲ್ಲಿ ನಮ್ಮ ತಂದೆಯವರು ಬಂದಿದ್ದಾರೆ. ಅಂದರೆ ಆದಿತ್ಯ ಅವ್ರ ತಾತ ಅವ್ರು ಬಂದಿದ್ದಾರೆ. ನನ್ನ ತಂಗಿ ಇದ್ದಾಳೆ, ನನ್ನ ವೈಫ್ ಬಂದಿದ್ದಾಳೆ, ನನ್ನ ಮಗಳಿದ್ದಾಳೆ, ನನ್ನ ಮೊಮ್ಮಗಳು ಕೂಡ ಬಂದಿದ್ದಾಳೆ. ಇಸ್ ದೇರಲ್ಲಿ. ಸೊ ಹಿಂಗಾಗಿ ಇದೊಂದು ಏನಕ್ಕೆ ಬಿಕಾಸ್ ಒಂದು ಈ ಟೈಟಲ್ ಲಾಂಚು ಇದ್ರ ಜೊತೆಗೆ ಏನಂತ ಹೇಳಿದ್ರೆ, ಇವತ್ತು ನನ್ನ ಮಗನ ಆದಿತ್ಯನ ಇವತ್ತು ಬರ್ತ್ಡೇ, ಹುಟ್ಟಿದಬ್ಬ ಬೇರೆ, ಹುಟ್ಟಿದಬ್ಬ ಇವತ್ತು ಸೊ ಹೀಗೆ ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರು ಡೈರೆಕ್ಟರ್ ಅಂದ್ರೆ ಸರಿ ಮಾಡಿ ಅಂತ ಹೇಳಿದೆ. ನನಗೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ABCD ಕೂಡ ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ, ಇದುವರೆಗೂ ನನಗೆ ಏನೂ ಗೊತ್ತಿಲ್ಲ. ಜಸ್ಟ್ ಒಂದು ಮುಹೂರ್ತಕ್ಕೆ ಹೋಗಿದ್ವಿ, ಐ ಥಿಂಕ್ ಒಂದು 10-15 ಡೇಸ್ ಬ್ಯಾಕ್, ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನದಲ್ಲಿ ಮಾಡಿದ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ನಾವೆಲ್ಲ ಹೋಗಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಬರೋಕ್ಕೆ ಹೇಳಿದೆ ಅಷ್ಟೇ. ಜಸ್ಟ್ ಪ್ರೆಸ್ನವ್ರು ಪಾಪ ಯಾರು, ಯಾಕಂದ್ರೆ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಬರೋಕ್ಕೆ ಎಲ್ರಿಗೂ ಇದಾಗ್ಬೋದು. ಟೈಟಲ್ ಲಾಂಚ್ ಮಾಡೋ ದಿವಸ ಇದನ್ನ ಮಾಡೋಣ, ಎಲ್ಲರನ್ನು ಕರೆದು ಅವರೊಂದು ಇದನ್ನ ಕೇಳೋಣ, ನಾವು ಒಂದು ಸಂತೋಷನ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಅಂತ ಹೇಳಿದೆ. ಸೊ ಟುಡೇ ದಿಸ್ ಇಸ್ ದ ಡಯಾಸ್ ಇವತ್ತು ಮಾಡಿರೋದು. ಹೀಗಾಗಿ ಇವತ್ತು ಬಂದಿದ್ದೀವಿ. ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ. ಒಳ್ಳೇದಾಗಲಿ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ಗೆ, ಮತ್ತು ವಿಜಯ್ ಆ್ಯಸ್ ಎ ಡೈರೆಕ್ಟರ್, ಮತ್ತು ಎಲ್ಲ ನಮ್ಮ DOP ಎಲ್ಲ ತಂಡದವ್ರಿಗೆ, ಮೇಲಾಗಿ ಇವತ್ತು ಹಿರಿಯ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ. ನನ್ನ ಫ್ರೆಂಡ್ ಚಂದ್ರಶೇಖರ್ ಈಗ ಹೋಗೋದ್ರಲ್ಲ ಈಗ. ಸೊ ಈ ಆಲ್ಸೋ ಬಂದಿದ್ದಾರೆ. ಕರಿಸುಬ್ಬು ನಾನು ಭಾಳ ವರ್ಷಗಳ ಒಂದು 35-36 ವರ್ಷ ಹೆಚ್ಚು ಕಮ್ಮಿ ಗುಡ್ ಫ್ರೆಂಡ್ಸ್. ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗೋಕೆ ಮುಂಚೆ ಫಸ್ಟ್ ನಾವೆಲ್ಲ ಶೂಟಿಂಗ್ ಎಲ್ಲ ಮಾಡಿ ಇದನ್ನ ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪ್ ಅಂದ್ರೆ ಕರಿಸುಬ್ಬು ಏನ್ ಡಿಮ್ಯಾಂಡ್ ಅವಾಗ ಎಲ್ಲಾ ಪ್ರೊಡ್ಯೂಸರು ಡೈರೆಕ್ಟ್ರು ಕರಿಸುಬ್ಬು ಮ್ಯಾಗ್ನೆಟಿಕ್ ಟೇಪ್ ಕೊಟ್ರೆ ನಮ್ಗೆ ಅಲ್ಲಿ ಮುಂದಿನ ಕೆಲಸ, ಎಡಿಟಿಂಗ್ ರೂಮಲ್ಲಿ ಕೆಲಸ ಶುರು ಆಗೋದು. ಆಮೇಲೆ ಡಬ್ಬಿಂಗ್ ಹೋಗ್ಬೇಕು. ನಾನು ಎಷ್ಟು ಸಲ ಗೋಳಿಕೊಂಡಿದ್ದೀನಿ, ಸುಬ್ಬು ಕೊಡಮ್ಮ ಪ್ಲೀಸ್ ಅಂತ ಹೇಳಿದ್ದೆ. ಸೊ ವಿ ಆಲ್ ಸೊ ಗುಡ್ ಫ್ರೆಂಡ್ಸ್. ಆ್ಯಂಡ್ ಕರಿಸುಬ್ಬನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಹೇಳೋದಂದ್ರೆ, ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ, ನಮ್ಮ ವಾಸು ಅವರಿದ್ದಾರೆ, ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು, ಅದೆಲ್ಲ ನನ್ನ ಆತ್ಮೀಯರ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ. ನೀವುಗಳು ಇಷ್ಟು ವರ್ಷಗಳ ಕಾಲ ನನ್ನನ್ನು ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದ್ದೀರ, ನನಗೆ ಒಂದು ಪ್ರೀತಿ ತೋರಿಸಿದ್ರ, ನನ್ನ ಬೆಳೆಸಿದಿರ. ಇವತ್ತು ನನಗೆ ಅದೇ ಅಷ್ಟೇ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ನಿಮ್ಮದಿದೆ. ನಿಮಗೆಲ್ಲ ಗೊತ್ತಿದೆ ನಾನು, ಬಿಕಾಸ್ ಯಾಕಂತ ಹೇಳಿದ್ರೆ ನಾವೆಲ್ಲ ಏನಂದ್ರೆ ವಿತೌಟ್ ಎನಿ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು, ನಾವು ವಿತೌಟ್ ಎನಿ ಗಾಡ್ ಫಾದರ್. ಸೊ ಇಟ್ ಈಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ, ವಿಶ್ವಾಸ, ಕರ್ನಾಟಕ ರಾಜ್ಯಾದ್ಯಂತ ಜನಗಳ ನಮಗೆ ಇಟ್ಟಿರೋ ಒಂದು ಆಶೀರ್ವಾದ, ಅವರ ಕೃಪೆ ಎಲ್ಲ. ಸೊ ಇದೆಲ್ಲ ಸೇರಿಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇನ್ನೂ ಇದ್ದೀನಿ. ರಾಜಕೀಯ ಒಂದು ಕಡೆ ಇದ್ರು ಕೂಡ, ಬಟ್ ಐ ಕ್ಯಾನ್, ನನ್ನ ಚಿತ್ರರಂಗ ದಟ್ ಈಸ್ ದ ಮೇನ್. ನನಗೆ ಅದೇ ನಮಗೆ, ಯಾಕಂದ್ರೆ ಅದೇ ನನ್ನ ವೃತ್ತಿ. ರಾಜಕೀಯ ಬಂದಿದ್ದು ನನಗೊಂದು ಆಕಸ್ಮಿಕ ಅಷ್ಟೇ. ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು, MP ಆಗಿದ್ದು, ಇವೆಲ್ಲ ಒಂದು ಆಕಸ್ಮಿಕ ಆಯಿತು. ಮತ್ತೆ ಅಷ್ಟೇ ನಾವು ಇದು ಮಾಡೋಕೆ ತಿಳ್ಕೊಂಡಿದ್ದೀನಿ. ಇವತ್ತು ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಆಗಿದೆ. ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಆಗಲಿ, ನನ್ನ ಮಗ ಆಗಲಿ, ಪ್ಲಸ್ ಹೀರೋಯಿನ್ನು, ಐ ಥಿಂಕ್ ಎಲ್ಲರೂ ಇದ್ದಾರೆ. ಸೊ ಆನ್ ದಿಸ್ ಡಯಾಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮೆಲ್ಲರ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ಸು ಖಂಡಿತ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.